ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾವ್ಯಗೌಡ. ಫ್ರೆಂಡ್ಸ್, ಇವತ್ತು ನಾನು ಹೇಳ್ತಿರೋದು ಒಂದು ಹೋಟೆಲ್ ಬಗ್ಗೆ. ಅದೇನಪ್ಪ ಅಂತಂದರೆ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋನ ನೀಟಾಗಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಆ ವಿಡಿಯೋದಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ, ಆಮೇಲೆ ಅದ್ರ ಮ್ಯಾಟರ್ ಏನು ಅಂತ ನಾನು ಹೇಳ್ತೀನಿ. ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಬೇಡಿ ಸರ್. ನಾನು ಅವರು ಕ್ಲಾಸ್ ತಗೊಳ್ತಿರ್ಬೇಕಾರೆ ಸಾರಿ ಅಲ್ಲ ಗೊತ್ತಾಯ್ತು ಸರ್, ನಮಗೆ ಮ್ಯಾಟ್ರ್ ಗೊತ್ತಿಲ್ಲ. ಯಾರು ಇವಾಗ ಏನು ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ಹೋಟೆಲ್ ಹೆಸರು ಬಂದು ರಾಜಣ್ಣ ಮಿಲ್ಟ್ರಿ ಹೋಟೆಲ್ಲು. ಆ ಹೋಟೆಲ್ಲು ಕೆಂಗೇರಿ ರೋಡಲ್ಲಿ ಸ್ಯಾಟ್ಲೈಟ್ ಟೌನ್ ಹತ್ರ, ನಿಯರು ಆ ಬಸ್ ಸ್ಟಾಪ್ ಹತ್ರನೇ, ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಹತ್ರ. ಅದ್ರ ಆಪೋಸಿಟ್ಟು ಗಣೇಶ್ ಫೀಲ್ಡ್ ಏನೋ ಆಪೋಸಿಟ್ ಇದೆ, ಅದ್ರ ಆಪೋಸಿಟ್ಟೇ ಈ ಹೋಟೆಲ್ ಬಂದಿರೋದು. ಏನು ತುಕ್ಕಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಂತ ಅಂದರೆ, ನೀವೆಲ್ಲ ವಿಡಿಯೋದಲ್ಲಿ ನೋಡ್ದಂಗೆ 4-5 ಡೇಸ್ ಬ್ಯಾಕು ನಾವು ಕೊಟ್ಟಿಯೂರ್ಗೆ ಹೋಗಿದ್ದು. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಆಂದವೇ ಬರಬೇಕಾದ್ರೆ ಊಟಕ್ಕೆ ಅಂತ ಆಲ್ಮೋಸ್ಟ್ ನೈಟು ಒಂದು 10-10:30 ಆಗಿತ್ತು. ಊಟ ಮಾಡೋದ ಅಂತ ಗಾಡಿನ ಸೈಡ್ಗೆ ಹಾಕಿ ಅಲ್ಲೇ ಪಾರ್ಕ್ ಮಾಡಿ ಫ್ಯಾಮಿಲಿ ಎಲ್ಲ ಊಟಕ್ಕೆ ಹೋದೋ ನಾವು ಆ ಹೋಟೆಲ್ಗೆ. ಆರ್ಡರ್ ಬಂತು. ಆ್ಯಕ್ಚುಲಿ ಅದರಲ್ಲಿ ತುಂಬ ಬೇಜಾರಾಗೋ ವಿಚಾರ ಏನಂದರೆ, ನಮ್ಮ ಜೊತೆ ಒಂದು ಪುಟ್ಟು ಪಾಪು ಇತ್ತು. ಅದಕ್ಕೆ 1.5 ಇಯರ್ ಆ ಪಾಪುಗೆ. ಆ ಪಾಪುನು ಆಲ್ರೆಡಿ ಫುಡ್ ತಿಂತಿತ್ತು. ಅದನ್ನು ಅಲ್ಲೇ ಕುಂದಿಸ್ಕೊಂಡು ಫುಡ್ನ ತಿನ್ನಿಸ್ತಾ ಇದ್ದು. ಏನಾಯ್ತಂದ್ರೆ, ಅದನ್ನು ನಾನು ತಿನ್ಬೇಕಾದ್ರೆ ಹಿಂಗೆ ಇಟ್ಕೊಂಡಿದ್ದ ತಕ್ಷಣ ಅದು ಸ್ವಲ್ಪ ಪ್ಯಾಸ್ಟಿಕ್ ಥರ ಕಾಣಿಸ್ತು. ಏನಿದು ಪ್ಯಾಸ್ಟಿಕ್ ಅಂತ ನನಗದು ಗೊತ್ತಾಗಲಿಲ್ಲ. ಆಪೋಸಿಟೇನೆ ನಮ್ಮ ಹಸ್ಬೆಂಡ್ ಕೊಟ್ಟಿದ್ರು, ಅವ್ರಿಗೆ ಕೊಟ್ಟೆ, ಏನು ನೋಡಿ ಇದು ಅಂತ. ಅವ್ರು ಹೇಳಿದ್ರು ಚೈನಿಕೈನಿ ಅಂತ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಸಪ್ಲೈಯರ್ ಇದ್ದಾರನ್ನ ಕರೆದು ಏನಿದು ಅಂತ. ಅವರು ಒಳಗಡೆ ಹೋಗಿ ನೋಡ್ತೀನಿ ಮೇಡಮ್ ಅಂತ ತಗೊಂಡೋಗ್ಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಂದ್ಬಿಟ್ಟು ನಮ್ಮ ಹತ್ರ ಬಂದು ಹೇಳಿದ್ರು, ಸಾರಿ ಸರ್, ಅದು ಮಿಸ್ಟೇಕ್ ಆಗಿದೆ, ಪ್ಯಾಸ್ಟಿಕ್ ಅದು ಅಂತ. ಇಲ್ಲ, ಅದು ಚೈನಿಕೈನಿ ಅಂತ ಹೇಳಿ. ಯಾಕಂದರೆ ಅದು ಚೈನಿಕೈನಿನೇ. ಯಾಕಂದರೆ ನಮಗೆ ಗೊತ್ತಿಲ್ಲ ಅಂದರೂ ಬಾಯಿಸಿಗೆ ಗೊತ್ತಿರುತ್ತೆ. ಆ ಚೈನಿಕೈನಿನ ಏನು ಮಾಡಿದ್ದಾರೆ, ಅವರು ಅಗ್ದು ನೀಟಾಗಿ ಎಲ್ಲ ತಿಂದು ಆ ಇದ್ರೊಳಿಗೆ ನಮಗೆ ಆರ್ಡರ್ ಮಾಡಿದ್ರೊಳಿಗೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬೈ ಚಾನ್ಸ್ ಮಿಸ್ ಆಗಿ ಅದು ಮಗು ತಿಂದಿದ್ರೆ ಮಗುಗೆ ಎಫೆಕ್ಟ್ ಆಗೋದು, ಮಗುಗೆ ಫುಡ್ ಪಾಯ್ಸನ್ ಆಗೋದು. ಏನಾದ್ರು ಆಗಿದ್ದರೆ ಯಾರು ಹೊಣೆ ಅವಾಗ? ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಬ್ಲೂ ಕಲರ್ ಜರ್ಕಿನ್ ಹಾಕಿದಾರಲ್ಲ ಲೇಡಿ, ಅವರೇ ಓನರು, ಅವರೇ ಕ್ಯಾಶಿಯರಲ್ಲಿ ಕೂತಿದ್ರು. ಬಟ್ ಇವ್ರು ನಮಗೆ ಹೇಳಿದರು ಓನರ್ ಇಲ್ಲ ಅಂತ. ಸರಿ, ನಾವೇನು ಮಾತಾಡಲಿಲ್ಲ. ಸರಿ, ನಾವು ತಿಂದಿದ್ದ ಅಮೌಂಟನ್ನು ಕೊಟ್ಟಿದ್ದೋ, ನಾವೇನು ತಿಂದಿದ್ದೋ ಅದರ ಅಮೌಂಟು ಕೊಟ್ಟು ಸರಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋಬೇಕಾರೆ ಆ ಲೇಡಿ ಬಂದು ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಆ ವಿಡಿಯೋದಲ್ಲಿ, ಪ್ಲೀಸ್ ಮೇಡಮ್ ವಿಡಿಯೋ ಮಾಡಬೇಡಿ, ಸೋಷಿಯಲ್ ಮೀಡಿಯಾಗೆ ಹಾಕಬೇಡಿ, ನಮ್ಮ ಹೋಟೆಲ್ದು ಹೆಸ್ರು ಹಾಳಾಗೋಗುತ್ತೆ ಅಂತ. ಅವರಿಗೆ ಆ ಹೋಟೆಲ್ ಹೆಸ್ರು ಹಾಳಾಗೋಗುತ್ತೆ ಅನ್ನೋದು ಒಂದು ಚಿಂತೆ ಇದೆ. ಬಟ್ಟು ಆ 1.5 ವರ್ಷದ ಮಗು ಅದನ್ನೇನಾದ್ರು ತಿಂದಿದ್ರೆ ಆ ಮಗು ಹೆಲ್ತ್ ಏನಾಗಿರೋದು, ಆ ಮಗು ಯಾವ ಥರ ರಿಯಾಕ್ಷನ್ ಮಾಡೋದು? ಫಸ್ಟ್ ಆಫ್ ಆಲು ಆ ಕಿಚನ್ದು ಫುಲ್ ವಿಡಿಯೋ ಹಾಕಿದ್ದೀನಿ ನೋಡಿ. ಅಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ, ಆಮೇಲೆ ಹೆಡ್ ಮಾಸ್ಕು ಸಹ ಹಾಕಿಲ್ಲ ಅವರು. ಏನಂದರೆ ಏನೂ ಫೆಸಿಲಿಟಿ ಇಲ್ಲ. ರೈಟ್ ಮಾತ್ರ ದುಬಾರಿ. ರೈಟ್ ಯಾವ್ದಾದ್ರು ಆಗಲಿ ಇಟ್ಸ್ ಓಕೆ. ಒಂದು ಹೋಟೆಲ್ ಅಂದಮೇಲೆ ಅವ್ರವ್ರ ಪ್ರೈಸ್ ಅವ್ರವ್ರು ಇಟ್ಟಿರ್ತಾರೆ, ಆಯಿತು ಒಪ್ಕೋತೀವಿ. ಅಟ್ಲೀಸ್ಟ್ ಅವರು ಒಂದು ಚೂರು ನೀಟ್ನೆಸ್ ಇಲ್ಲ ಅಂದರೆ ನೀಟ್ನೆಸ್ ಇಲ್ಲ. ಮೇನ್ ರೋಡ್ ಪಕ್ಕದಲ್ಲೇ ಆ ಹೋಟೆಲ್ ಇರೋದು. ಆ ಲೇಡಿ ಯಾವಾಗ ಬಂದು ಹೇಳ್ತಿದ್ದಾರೆ, ಇಲ್ಲ ಮೇಡಮ್ ಮಿಸ್ಟೇಕ್ ಆಗಿಬಿಟ್ಟಿದೆ, ಸಾರಿ ಪ್ಲೀಸ್ ಏನೂ ಹಾಕ್ಬೇಡಿ, ಅಮೌಂಟ್ ಪೇ ಮಾಡಬೇಡಿ, ಬೇಕಾದ್ರೆ ನೀವು ಹೋಗಿ ನೆಕ್ಸ್ಟ್ ಟೈಮ್ ಪೇ ಮಾಡಿರಂತ. ಅಮೌಂಟು ಪೇ ಮಾಡೋ ಪ್ರಶ್ನೆ ಇಲ್ಲ. ಅಲ್ಲಿ ಆ್ಯಕ್ಚುಲಿ ಒಂದು ಮಗು ಇತ್ತು. ಆ ಮಗು ಇದ್ದಿದ್ರೆ ಅವ್ರಿಗಾದ್ರೂ ಅಟ್ಲೀಸ್ಟ್ ಅಲ್ಲಿ ಕುಕ್ ಮಾಡಿರೋರಿಗಾದ್ರೂ ಸ್ವಲ್ಪನೂ ಕಾಮನ್ ಸೆನ್ಸ್ ಒಂದು ಸ್ವಲ್ಪನೂ ಇಲ್ಲ. ಯಾಕಂದರೆ ಆ ಚೈನಿಕೈನಿನ ಅಗ್ದು ಮತ್ತೆ ಅದರೊಳಗೇನೆ ಹಾಕಿ ಕೊಟ್ಟಿದ್ದಾರೆ ಅಂದರೆ ಆ ಟೈಮಲ್ಲಿ ನಮಗೆ ಯಾವ ಥರ ಸಿಟ್ಟು ಬಂದಿರಬೇಕು, ನಾವು ಯಾವ ಥರ ರಿಯಾಕ್ಷನ್ ಮಾಡಬೇಕು? ಅವ್ರು ಹೇಳ್ತಿದ್ದಾರೆ ಸಾರಿ ಮಿಸ್ಟೇಕ್ ಆಗಿಬಿಟ್ಟಿದೆ. ಮಿಸ್ಟೇಕ್ ಪ್ರಶ್ನೆಕ್ಕಿಂತ ಆ ಮಗುದು ಏನಾಗಬೇಕಿತ್ತು? ಫುಲ್ಲು ಫ್ಯಾಮಿಲಿ ಇದ್ದು ನಾವು. ಪ್ಲೀಸ್ ಎಲ್ರಿಗೂ ಹೇಳೋದೇನೆಂದರೆ, ನನ್ನ ಕಡೆಯಿಂದ ಆಸ್ ಎ ರಿಕ್ವೆಸ್ಟ್, ಆ ಹೋಟೆಲ್ಗೆ ಯಾರು ಫುಡ್ ತಿನ್ನೋಕೆ ಹೋಗ್ಬೇಡಿ. ಎಷ್ಟು ಗಲೀಜಾಗಿದೆ ಆ ಹೋಟೆಲ್ ಅಂದರೆ, ಅಲ್ಲಿ ಮೇಂಟೆನೆನ್ಸು ತುಂಬ ಹದಗೆಟ್ಟಿದೆ. ಔಟ್ ಸೈಡಿಂದ ನೋಡೋಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ಸೂಪರಾಗಿದೆ. ಬಟ್ ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ ಇಟ್ಟಿದ್ದಾರೆ. ಅದೊಂದು ಹೆಸರಿಗೆ ನಮಗೆ ಆ ಥರ ಅನಿಸುತ್ತೆ, ಹೋಟೆಲ್ ಚೆನ್ನಾಗಿದೆ ಮಿಲ್ಟ್ರಿ ಹೋಟೆಲ್ ಅಂತ. ಬಟ್ಟು ಅಲ್ಲಿದ್ದು ಮೇಂಟೆನೆನ್ಸ್ ನೋಡಿದೆ ತುಂಬ ಗಲೀಜಾಗಿದೆ. ಆ ಕಡೆ ಸ್ವಲ್ಪನೂ ನೀಟ್ನೆಸ್ ಇಲ್ಲ. ಕಿಚನ್ ಅಂತೂ ನೋಡಿದರೆ ಅಪ್ಪ ನೋಡಂಗೆ ಇಲ್ಲ.
ನಿಜವಾಗ್ಲೂ ಪ್ಲೀಸ್ ಆ ಹೋಟೆಲ್ಗೆ ಯಾರು ಊಟಕ್ಕೆ ಅಂತಲೇ ಹೋಗಬೇಡಿ. ಇವತ್ತು ನಮಗೆ ಸಿಕ್ತು ಮಿಸ್ ಆಗ ಮಗು ಕೈಗೆ ಏನಾದ್ರು ಸಿಕ್ಕಿ ಆ ಮಗು ಸುಮ್ಮನೆ ತಿಂದಿದ್ರೆ ನಾಳೆ ಫುಡ್ ಪಾಯ್ಸನ್ ಆಗ ಮಗುಗೆ ಏನಾರು ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು ಹೇಳಿ. ಸರಿ ಅದನ್ನು ಯೂಸ್ ಮಾಡ್ತಿದ್ದಾರೆ ಯಾರೋ, ಅದನ್ನು ತಿಂತಿದ್ದಾರೆ ಯಾರೋ, ಕರೀರಿ ನೋಡೋಣ ಅಂತ ಅಂದ್ಬಿಟ್ಟು ಆ ಹುಡುಗರನ್ನ ಕರೆದ್ರೆ ಆ ಹುಡುಗರ ಹತ್ರ ಜೇಬಲ್ಲಿ ಎಷ್ಟಿತ್ತು ಅಂತ ಒಂದು ಫೋಟೋ ಹಾಕಿದ್ದೀನಿ. ಅದ್ರಲ್ಲಿ ನೋಡಿ ಎಷ್ಟು ಜೋಬಲ್ಗೆ ಮಡಿಕೊಂಡು ಅದನ್ನು ತಿಂದು ಅಲ್ಲಿ ಹೋಗ್ತಿದ್ದಾರೆ. ನಿಜಕ್ಕೂ ಎಷ್ಟು ಅಸಹ್ಯ ಅನ್ನಿಸ್ತು ಅಂತ ಅಂದರೆ ಅದನ್ನು ತಿಂದು ಅದರೊಳಗೆ ಹಾಕಿ ಅದನ್ನು ಕುಕ್ಕಿಂಗ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಿಜ ಅಷ್ಟು ಅಸಹ್ಯ ಅನ್ನಿಸ್ಬಿಡ್ತು. 2 days ಊಟನೇ ಸೇರ್ತಿಲ್ಲ ಅದಕ್ಕೆ.